ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಎಸ್ ಎಸ್ ಸಿ ಎಮ್ ಟಿ ಎಸ್ ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಈಗ ಓಪನ್ ಆಗಿದೆ. ನಿಮಗೆ ಈಗಾಗಲೇ ಫೆಬ್ರವರಿ 4ರಿಂದ ಒಂದು ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗ ನೀವು ನಿಮ್ಮೊಂದು ಎಕ್ಸಾಮಿನೇಷನ್ ಡೇಟ್ ಆಗಿರ್ಬೋದು, ಸಿಟಿಯನ್ನು ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಒಂದು ಸೆಲ್ಫ್ ಸ್ಲಾಟಿಂಗ್ ಬುಕ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ. ಅದನ್ನು ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಆಗಿಲ್ಲ ನೋಡಿ, ಆದಷ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಬೇಗನೆ ಜಾಯ್ನ್ ಆಗಿ ಕ್ವಿಕ್ ಆದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ಈಗ ಒಂದು ಎಸ್ ಎಸ್ ಸಿ ಎಮ್ ಟಿ ಎಸ್ 2025 ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಅಪ್ಲೈ ಲಿಂಕ್ ಅಂದರೆ ಏನೋ ಒಂದು ಬುಕ್ಕಿಂಗ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಚಾನಲ್ ಬರುತ್ತೆ, ನಿಮಗೆ ಒಂದು ಪೇಜ್ ಬರುತ್ತೆ. ಮಿಸ್ಟರ್ ಶ್ರೀ ಆನ್ಲೈನ್ ಸೆಂಟರ್ ಅಂತ ಈ ಒಂದು ಚಾನಲ್ ನಾವು ಓಪನ್ ಮಾಡಿದ್ದೀವಿ. ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ಯಾವ ರೀತಿಯಾಗಿ ಮಾಡ್ಕೋಬೇಕು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರ ಅನುಸಾರ ನೀವು ನೋಡ್ಕೋಬೋದು. ಮತ್ತು ಇನ್ನಿತರ ಒಂದು ರೀಸೆಂಟ್ ಪೋಸ್ಟ್ ಮೂಲಕ ನೀವು ಯಾವ ಒಂದು ಜಾಬ್ಸ್ ಇನ್ಫಾರ್ಮೇಷನ್ ನೀವು ತಿಳ್ಕೊಬೋದು. ಈಗ ನಾವು ಸ್ಲಾಟ್ ಬುಕ್ಕಿಂಗ್ ಸಂಬಂಧಪಟ್ಟಂಗೆ ನೋಡ್ಕೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ಇಲ್ಲಿ ಆರ್ಟಿಕಲ್ನಾಗಿ ಬರೆದಿದ್ದೀನಿ, ನೀವು ಅದನ್ನು ನೋಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಬುಕ್ಕಿಂಗ್ ಲಿಂಕ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಲಿಂಕ್ ಅಂತ ಆಪ್ಷನ್ ಏನಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ಕರ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಒಂದು ssc.government.in ಒಂದು ವೆಬ್ಸೈಟ್ಗೆ ಇಲ್ಲಿ ನೀವು ವಿಸಿಟ್ ಆಗ್ತೀರಿ. ಆದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನೀವು ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು, ಏನೊಂದು SSCಯಲ್ಲಿ ಪಾಸ್ವರ್ಡ್ನ ಸೆಟ್ ಮಾಡಿದ್ರೆ ಆ ಒಂದು ಪಾಸ್ವರ್ಡು ಕೆಳಗೆ ಒಂದು ಕ್ಯಾಪ್ಚಾ ಹಾಕಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ನಿಮ್ಮೊಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗುತ್ತೆ. ಇದನ್ನು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಗೆ ತಕ್ಕಂಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಸ್ಟಾಫ್ ಎಕ್ಸಾಮಿನೇಷನ್ ಏನೊಂದು MTS ಎಕ್ಸಾಮಿನೇಷನ್ ಇದೆ. ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟ್ ಆ್ಯಂಡ್ ಶಿಫ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಬೇರೆ ರೀತಿಯ ಒಂದು ಆಪ್ಷನ್ ಬರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ನೀವು 5 ಹಂತಗಳಲ್ಲಿ ಈ ಒಂದು ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾರ್ಯಾರು ಒಂದು SSC MTSನ ಹಾಕಿದ್ದೀರಾ ಪ್ರತಿಯೊಬ್ಬರು ಇದನ್ನು ಫಾಲೋವನ್ನು ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ನಿಮಗೆ ಈ ರೀತಿಯಾಗಿ ಒಂದು ಹಂತಗಳು ಇರ್ತವೆ. ಈ ಹಂತಗಳಲ್ಲಿ ಒಂದು ಸ್ಲಾಟ್ ಬುಕ್ಕಿಂಗ್ನ ಮಾಡ್ಕೋಬೇಕು. ಈಗ ಮೊದಲನೇ ಸ್ಟೆಪ್ನಲ್ಲಿ ನೀವು ಚೂಸ್ ಯುವರ್ ಪ್ರಿಫರ್ಡ್ ಎಕ್ಸಾಮಿನೇಷನ್ ಬ್ಲಾಕ್ ಫ್ರಮ್ ದ ಅವೈಲಬಲ್ ಆಪ್ಷನ್ ಬಿಲೋ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪ್ಲೀಸ್ ಸೆಲೆಕ್ಟ್ ಯುವರ್ ಪ್ರಿಫರ್ಡ್ ಎಕ್ಸಾಮಿನೇಷನ್ ಬ್ಲಾಕ್ ಕೇರ್ಫುಲಿ. ಒನ್ಸ್ ಸೆಲೆಕ್ಟೆಡ್ ಆ್ಯಂಡ್ ಕನ್ಫರ್ಮ್ಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ಇಟ್. ಒಂದ್ಸಲ ನೀವು ಬ್ಲಾಕ್ನ ಕನ್ಫರ್ಮ್ ಮಾಡಿದರೆ ಮತ್ತೊಮ್ಮೆ ಇಲ್ಲಿ ನಿಮಗೆ ಎಡಿಟ್ ಮಾಡಲು ಅವಕಾಶವಿಲ್ಲ ಅಂತ ಸಿಂಪಲಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ನೋಡಿ, ಬ್ಲಾಕ್ ಅಂದರೆ ನಿಮಗೆ ಏನಂತ ತಿಳ್ಕೊಳ್ಳೋದಾದರೆ, ನಿಮ್ಮದು ಏನೊಂದು ಎಕ್ಸಾಮ್ ಡೇಟ್ 4ರಿಂದ ನಿಮಗೆ 13ವರೆಗೂ ಒಂದು ಎಕ್ಸಾಮಿನೇಷನ್ ಡೇಟ್ನ ಅನೌನ್ಸ್ ಮಾಡಿದಾರಲ್ಲ, ಅದರಲ್ಲಿ ನಿಮಗೆ ಒಂದಿಷ್ಟು ಡೇಟ್ಗಳನ್ನು ಒಂದು ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್ ಅಂತ ಮಾಡಿದ್ದಾರೆ. ನಿಮಗೆ ನೋಡ್ಕೋಬೋದು. ಈ ಒಂದು ಎಕ್ಸಾಮಿನೇಷನ್ ಏನು ಡೇಟ್ಗಳಿದ್ದಾವೆ ನೋಡಿ, ಈ ಒಂದು ಎಕ್ಸಾಮಿನೇಷನ್ ಡೇಟ್ 3 ಡೇಟ್ ಇದಾವಲ್ಲ, ಈ ಡೇಟನ್ನು ಬ್ಲಾಕ್ 1 ಅಂತ ಇವರು ಪ್ರಿಫಂಡ್ ಮಾಡಿದ್ದಾರೆ. ಮತ್ತು ಇನ್ನುಳಿದ ಎಕ್ಸಾಮ್ ಡೇಟ್ಸ್ ಇದಲ್ಲ, ಈ ಒಂದು ಎಕ್ಸಾಮ್ ಡೇಟನ್ನು ಬ್ಲಾಕ್ 2 ಅಂತ ನೀವು ಇಲ್ಲಿ ಪ್ರಿಫಂಡ್ ಮಾಡಿದ್ದಾರೆ. ಇದರಲ್ಲಿ ಯಾವ ಒಂದು ಡೇಟಿಗೆ ನೀವು ಎಕ್ಸಾಮಿನೇಷನ್ ಬರಿತೀರಾ ಅಂತ ಒಂದು ಡೇಟ್ನ ಇಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ಅದೇ ಒಂದು ಬ್ಲಾಕ್ನಲ್ಲಿ ನೀವು ಚೂಸ್ ಮಾಡಬೇಕಾಗತ್ತೆ. ನನಗೆ ಎಕ್ಸಾಂಪಲಾಗಿ ನಾನು 13/2/2026ಗೆ ನಾನು ಎಕ್ಸಾಮ್ ಬರೀಬೇಕಂತ ಅಂದ್ಕೊಳ್ತಾ ಇದ್ದೀನಿ ಅಂದರೆ, ನೀವು ಬ್ಲಾಕ್ 2 ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಎಕ್ಸಾಮ್ 4th ಅಥವಾ 5th 6th ಈ ಡೇಟಿಗೆ ಬರಿತೀನಿ ಅಂದರೆ ಬ್ಲಾಕ್ 1ನ ಚೂಸ್ ಮಾಡ್ಕೊಳ್ಳಿ. ಇಲ್ಲ, ನಾನು 9th ಇಂದ 13 ಒಳಗಿನ ಈ ಒಂದು ಡೇಟ್ನಲ್ಲಿ ಎಕ್ಸಾಮಿನೇಷನ್ ಬರ್ತಿದೆ, ಇದರಲ್ಲಿ ನೀವು ಬ್ಲಾಕ್ 2ನ ಚೂಸ್ ಮಾಡ್ಕೊಳ್ಳಿ. ನಾನೀಗ ಬ್ಲಾಕ್ 2ನ ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಚೂಸ್ ಯುವರ್ ಪ್ರಿಫರ್ಡ್ ಸಿಟಿ. ಈಗ ಸಿಟಿನ ಚೂಸ್ ಮಾಡ್ಕೊಳ್ಬೇಕು. ಯಾವೊಂದು ಸಿಟಿಗೆ ನೀವು ಹೋಗ್ತೀರಾ ಅಂತ ಇಲ್ಲಿ ಅವೈಲೇಬಲ್ ಇರುವ ಸಿಟಿಗಳನ್ನು ಇಲ್ಲಿ ಶೋ ಮಾಡ್ತಾರೆ. ನಾವೀಗ ಮಾಡಿರುವ ತಕ್ಕಂಗೆ ಬ್ಲಾಕ್ 2ನಲ್ಲಿ ನಿಮಗೆ ಹುಬ್ಳಿ ಝೋನ್ ಅವೈಲೇಬಲ್ ಇದೆ, ಬೆಂಗಳೂರು ಝೋನ್ ಮತ್ತು ಬೆಳಗಾವಿ ಝೋನ್. ಈ 3 ಝೋನ್ನಲ್ಲಿ ಅಂದರೆ ಈ 3 ಒಂದು ಸಿಟಿಯಲ್ಲಿ ನಿಮಗೆ ಎಕ್ಸಾಮಿನೇಷನ್ ಬರಲು ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಸಿಟೀಸ್ ಅವೈಲೇಬಲ್ ಇದ್ದಾವೆ. ಏನಾದರೂ ನೀವು ಅನ್ಅವೈಲೇಬಲ್ ಇದ್ದರೆ ನಿಮಗೆ ಆ ಒಂದು ಸಿಟಿ ನಿಮಗೆ ಸಿಗೋದಿಲ್ಲ. ಈಗ ಅವೈಲೇಬಲ್ ಅಂತಿದೆ, ನಿಮಗೆ ಯಾವ ಒಂದು ಸಿಟಿ ಪ್ರಿಫರ್ಡ್ ಆಗುತ್ತೆ ಅಂದರೆ ಯಾವುದು ನಿಮಗೆ ಬೇಕಾಗುತ್ತಲ್ಲ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಹುಬ್ಳಿಯನ್ನು ಈ ರೀತಿಯಾಗಿ ಚೂಸ್ ಮಾಡ್ಕೊಳ್ತಾ ಇದ್ದೀನಿ, ನಮ್ಗೆ ಹುಬ್ಳಿ ಬೇಕಂತ. ಇಷ್ಟು ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಒಂದು 4th ಸ್ಟೆಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಆರ್ ಇಮೇಲ್ ಐಡಿಗೆ ಒಂದು OTP ಹೋಗುತ್ತೆ. ಈ ಮೊಬೈಲ್ ನಂಬರ್ ಆದರೂ OTP ಹಾಕ್ಕೊಳ್ಳಿ, ಅಥವಾ ಇಮೇಲ್ ID ಬಂದಿರುತ್ತಲ್ಲ ಅದನ್ನಾದರೂ OTP ಹಾಕ್ಕೊಳ್ಳಿ. ಎರಡರಲ್ಲಿ ಒಂದು OTPನ ನೀವು ಇಲ್ಲಿ ವೆರಿಫಿಕೇಷನ್ ರಿಕ್ವೈರ್ಡ್ ಮಾಡಿರ್ತಾರೆ ನೋಡಿ. ಇಲ್ಲಿ ವೆರಿಫೈ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಳಗೆ ಸ್ಕ್ರೋಲ್ ಮಾಡಿ.
ನೋಡಿ ನಿಮಗೆ ಇಲ್ಲಿ ಎರಡರಲ್ಲಿ ಒಂದು ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ, ಮೇಲ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ. ಎರಡರಲ್ಲಿ ಒಂದು ಹಾಕಿ ನಾನು ಮೊಬೈಲ್ ನಂಬರ್ದು ಹಾಕಿ ಇಲ್ಲಿ ವ್ಯಾಲಿಡಿಟಿ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತೀನಿ. ಈಗ ನಾನು ಈಗ ಒ ಟಿ ಪಿ ಹಾಕಿದ್ದೀನಿ. ಇಲ್ಲಿ ವ್ಯಾಲಿಡಿಟಿ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಸಕ್ಸಸ್ ಸಿಟಿ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಯುವರ್ ಸ್ಲಾಟ್ ಸೆಲೆಕ್ಷನ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್, ಡೀಟೇಲ್ಸ್ ಆರ್ ಪ್ರೊವೈಡ್ ಬಿಲೋ ಅಂತ ಬರ್ತಾ ಇದೆ. ಅಂದರೆ ಈ ಒಂದು SSC MTS ಸ್ಲಾಟ್ ಬುಕ್ಕಿಂಗ್ ಈಗ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ. ನಿಮ್ಮ ಒಂದು ಎಕ್ಸಾಮಿನೇಷನ್ ಡೀಟೇಲ್ಸ್ ಈಗ ಶೋ ಆಗುತ್ತೆ. ನೋಡಿ ನಮ್ಮದು ಎಕ್ಸಾಮಿನೇಷನ್ ಬ್ಲಾಕ್ 2ನಲ್ಲಿ ಇರುತ್ತೆ ಮತ್ತು ಎಕ್ಸಾಮಿನೇಷನ್ ಸಿಟಿ ಹುಬ್ಳಿ ಅಂತ ನಾನು ಚೂಸ್ ಮಾಡ್ಕೊಂಡಿನಿ. ನೋಡಿ ಎಕ್ಸಾಮಿನೇಷನ್ ಬ್ಲಾಕ್ 2 ಏನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎಕ್ಸಾಮ್ ಡೇಟ್ ಇದ್ದು ಅದರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಡೇಟ್ನ ಕೊಡ್ತಾರೆ ಮತ್ತು ನಿಮಗೆ ಸಿಟಿ ಕಂಪಲ್ಸರಿಯಾಗಿ ಹುಬ್ಳಿ ಸಿಟಿನೇ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ಒಂದು ಸೆಲ್ಫ್ ಸ್ಲಾಟ್ ಬುಕ್ಕಿಂಗ್ ವರ್ಕ್ ಆಗ್ತದೆ ಮತ್ತು ಯಾವುದೇ ರೀತಿ ಶಿಫ್ಟ್ ಆಗಿರ್ಬೋದು, ಇದೇ ಶಿಫ್ಟು ಅಂತ ಯಾವುದೇ ರೀತಿ ಇಲ್ಲಿ ಕೊಡೋದಿಲ್ಲ. ಅವರು ಯಾವ್ದು ಬೇಕಾದರೂ ಶಿಫ್ಟನ್ನು ಕೊಡ್ಬೋದು. ಬಟ್ ನಿಮಗೆ ಇಲ್ಲಿ ಎಕ್ಸಾಮಿನೇಷನ್ ಬ್ಲಾಕು ಮತ್ತು ಏನೋ ಒಂದು ಎಕ್ಸಾಮಿನೇಷನ್ ಸಿಟೀಸ್ ಎರಡೇ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಈ ರೀತಿಯಾಗಿ ಸಿಂಪಲಾಗಿ SSC MTS ಸ್ಲಾಟ್ ಬುಕ್ಕಿಂಗ್ ಯಾರ್ಯಾರು ಮಾಡ್ಕೋಬೇಕಂತಿದ್ರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ. ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮೋರ್ ಇನ್ಫಾರ್ಮೇಷನ್ ಬರುತ್ತೆ. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ. ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಹೋಗುತ್ತೆ. ಈ ರೀತಿಯಾಗಿ ಸ್ಲಾಟ್ ಬುಕ್ಕಿಂಗ್ ನೀವು ಕಂಪ್ಲೀಟನ್ನು ಮಾಡ್ಕೋಬೋದು. ನೋಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.